ಉಡುಪಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತದ್ದು. ಕಳೆದ ಮೇ 15ಕ್ಕೆ ಮಳೆ ಸ್ಟಾರ್ಟ್ ಆಗಿದೆ. ಆದ್ರೆ ಚಂಡಮಾರುತದ ಪರಿಣಾಮವಾಗಿ ನಿರಂತರವಾಗಿ ಮಳೆ ಆಯಿತು. ಅನಂತರದಲ್ಲಿ ಆಳ ಸಮುದ್ರ ಮೀನುಗಾರಿಕೆಗೆ ಮೀನುಗಾರರು ಇಳಿಬಾರದು ಅನ್ನುವಂತ ಸೂಚನೆ ಇತ್ತು. ಆ ನಂತರದಲ್ಲಿ ಸುಮಾರು 25 ದಿನ ವಿಳಂಬವಾಗಿ ನಾಡದೋಣಿ ಮೀನುಗಾರಿಕೆಗೆ ಅವಕಾಶ ಸಿಕ್ಕಿತು. ಇಂತಹ ಸಂದರ್ಭದಲ್ಲಿ ಮೀನುಗಾರರು ತಮ್ಮ ಹೊಟ್ಟೆಪಾಡಿಗಾಗಿ ಸಮುದ್ರಕ್ಕೆ ಇಳಿಯುವಂತ ಕೆಲಸವನ್ನ ಮಾಡಿದ್ರು. ಒಂದಷ್ಟು ಮೀನುಗಾರಿಕೆ ಆಗ್ತದೆ ಅನ್ನುವಂತ ನಿರೀಕ್ಷೆಯರಿದ್ರು. ಆದ್ರೆ ಸದ್ಯಕ್ಕೆ ಮೀನುಗಾರಿಕೆಗೆ ಇಳಿದಿರುವಂತಹ ಮೀನುಗಾರರು ದೋಣಿ ಮಗುಚಿ ಅವಘಡಕ್ಕೆ ಈಡಾಗಿರುವಂತ ಘಟನೆ ಗಂಗೊಳ್ಳಿಯಲ್ಲಿ, ಬೈಂದೂರಿನ ಗಂಗೊಳ್ಳಿಯಲ್ಲಿ ನಡೆದಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಮಲ್ಪೆಯಲ್ಲೂ ಕೂಡ ಉದ್ಯಾವರದ ನಿವಾಸಿ ನೀಲು ಅನ್ನುವರು ದೋಣಿ ಮಗುಚಿ ಸಾವನ್ನಪ್ಪಿದ್ರು. ಈಗ ಗಂಗೊಳ್ಳಿಯಲ್ಲಿ ಜಗದೀಶ್, ಸುರೇಶ್ ಮತ್ತೆ ಲೋಹಿತ್ ಅನ್ನುವರು ಕೂಡ ನಾಪತ್ತೆಯಾಗಿರುವಂತದ್ದು. ಮೀನುಗಾರಿಕೆಗೆ ತೆರಳಿರುವಂತಹ ಸಂದರ್ಭದಲ್ಲಿ ಸಮುದ್ರ ರಫ್ ಆಗಿತ್ತು. ಅದನ್ನು ಗಮನಿಸಿದ ಮೀನುಗಾರರು ಮತ್ತೆ ವಾಪಸ್ ಆಗುವಂತ ಸಂದರ್ಭದಲ್ಲಿ ಈ ಸಮುದ್ರದ ಅಲೆಗಳಿಗೆ ಸಿಕ್ಕಿಕೊಂಡು ಕೊಚ್ಚಿಕೊಂಡು ಹೋಗಿರುವಂತದ್ದು. ಸಂತೋಷ್ ಅನ್ನೋ ಒಬ್ಬ ಮೀನುಗಾರರು ಮಾತ್ರ ಸದ್ಯಕ್ಕೆ ಬಚಾವಾಗಿ ದಡ ಸೇರಿರುವಂತದ್ದು. ಸದ್ಯಕ್ಕೆ ಸಮುದ್ರವನ್ನು ಗಮನಿಸಿದ್ರೆ ಅರಬ್ಬಿ ಸಮುದ್ರ ಸಾಕಷ್ಟು ರಫ್ ಆಗಿದೆ. ನಿರಂತರವಾಗಿ ಮಳೆ ಬೇರೆ ಸುರಿತಾ ಇರುವಂತದ್ದು. ಹಾಗಾಗಿ ಹುಡುಕಾಟದ ಕಾರ್ಯಾಚರಣೆಗೂ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಸ್ಥಳೀಯ ಮೀನುಗಾರರು, ಸ್ಥಳೀಯ ಈಜುಪಟುಗಳು ಸೇರಿಕೊಂಡು ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಯಾಕಂದ್ರೆ ಡ್ರೋನ್ ಬಳಸಿ ಅಥವಾ ಕರಾವಳಿ ಕಾವಲು ಪಡೆಯ ಪೊಲೀಸರು ಅಥವಾ ಸ್ಥಳೀಯ ಮೀನುಗಾರರು ಯಾರೂ ಕೂಡ ಸಮುದ್ರಕ್ಕೆ ಇಳಿದು ಅವರನ್ನು ಹುಡುಕಾಡುವಂತ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲ. ಆದ್ರೂ ಕೂಡ ಮೀನುಗಾರರಿರ್ಬೋದು, ಸ್ಥಳೀಯರಿರ್ಬೋದು, ಎಲ್ಲಾದ್ರೂ ಸಿಗಬಹುದು ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ನಮ್ಮ ಜೊತೆಗೆ ಸಾಕಷ್ಟು ಮೀನುಗಾರರು, ಈಜುಪಟುಗಳು ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಮಾತಾಡಿಸುವ. ಸರ್, ಹೇಗಾಯಿತು ಈ ಘಟನೆ ಮತ್ತೆ ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು? ನಮಸ್ತೆ ಸರ್, ನನ್ನ ಹೆಸರು ದಿನೇಶ್ ಕಾರ್ವಿ ಅಂತ, ಮುಳುಗುತ್ತದ್ನಿ ದಿನೇಶ್ ಕಾರ್ವಿ ಅಂತ. ಇವತ್ತು ಬೆಳಗ್ಗೆ ಒಂದು ತುಂಬಾ ದೋಣಿ ಹೋಗ್ತಾ ಇರುವಾಗ ಹೋಗಿದ್ರು. ಬೆಳಗ್ಗೆ 6 ಗಂಟೆಗೆ ಏನು ಇರಲಿಲ್ಲ ಆಯ್ತು, ಸಮುದ್ರ ಸ್ವಲ್ಪ ಡೌನ್ ಆಗಿತ್ತು. ಅಲ್ಲಿ ಹೋಗಿ ಎರಗೆ ಪಡ್ಡಾಯಿ ಹೋಗಿ ಒಂದು ಅರ್ಧ ಗಂಟೆ ಒಳಗೆ ತನಕ ಒಂಥರ ಭೂಕಂಪ ಆದಾಗ ಆಯ್ತು. ಅತ್ತ ಲಾಂಬಾರು, ಗಾಳಿ ಗೀಳಿ ಎಲ್ಲ ಸಿಕ್ಕಾಪಟ್ಟೆ ಬಂತು. ಒಂದು ಸ್ವಲ್ಪ ದೋಣಿ ಅಲ್ಲಿ ಮಡಿ ಅಂತೇಳಿ ಇದೆ, ಆ ಊರಲ್ಲಿ ಪಾಸ್ ಆದ್ರು. ಮತ್ತೊಂದು ಸ್ವಲ್ಪ ದೋಣಿ ಈ ಕಡೆ ಬರುವಾಗ ಅದರಲ್ಲಿ 2 ದೋಣಿ ಪಾಸ್ ಆಗಿ ಬಂತು. ಒಂದು ದೋಣಿ ಮಾತ್ರ ಬರ್ತಾ ಇರುವಾಗ ಇಂಜೇನು ದೋಣಿ ಪಲ್ಟಿ ಬಿದ್ದು 3 ಜನ ಡೆತ್ ಆದ್ರು ಸರ್. ಅದರಲ್ಲಿ ಒಬ್ಬ ಮಾತ್ರ ಬದುಕೊಂಡ. ಯಾಕಂತ ಹೇಳಿದ್ರೆ ಅದ್ರ ಸಿಕ್ಕಾಪಟ್ಟೆ ರಫ್ ಇರುವುದರಿಂದ ನಮ್ಗೆ ಈ ಕಡೆ ಬರ್ಲಿಕ್ಕೆ ಆಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಎಲ್ಲ ಹೇಳಿದ್ರು ಲೈಫ್ ಜಾಕೆಟ್ ಒಂದು ಹಾಕೊಳ್ಬೇಕು, ತುಂಬಾ ಜನರದ್ದು ಪ್ರಾಣ ಹೋಗ್ತದೆ ಈ ಸಮುದ್ರದಲ್ಲಿ ಅಂತ ಹೇಳಿದ್ರೆ ಯಾವಾಗ ಹೋಗ್ತದೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ. ನಾನು ಒಬ್ಬ ಮೀನುಗಾರನಾಗಿ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ತುಂಬಾ ಇದು ಮಾಡಿದೀವಿ ನಾವು. ಯಾಕಂದ್ರೆ ನಾನು ಸುಮಾರು ಒಂದು ಶವ ಒಂದು 400, 500, 600 ಶವ ಎತ್ತಿ ಮೇಲೆ ತೆಗ್ದಿದ್ದೀನಿ ಸರ್. ಎಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ. ಇವತ್ತು ನಮ್ಮೂರಲ್ಲಿ ಈ ತರ ಆಗಿದೆ, ನಮ್ಮ ಹತ್ರ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನಮ್ಗೊಂಥರ ಬೇಜಾರಾಗ್ತಾ ಇದೆ, ತುಂಬಾ ಮನಸ್ಸಿಗೆ ನೋವು ಆಗ್ತಾ ಇದೆ ಸರ್. ಉಡುಪಿಯ ಪ್ರಮುಖ ಬಂದರು ಇದು ನಾಡದೋಣಿ ಮೀನುಗಾರಿಕೆಗೆ. ಇಲ್ಲಿ ಸಾವಿರಾರು ನಾಡದೋಣಿ ಮೀನುಗಾರರು ಕೆಲಸವನ್ನ ಮಾಡ್ತಾರೆ, ಮೀನುಗಾರಿಕೆಯಲ್ಲಿ ತೊಡಗಿರುವಂತವರು ಇದ್ದಾರೆ. ಸರ್, ಏನು ಪ್ರಮುಖವಾಗಿರುವಂತಹ ಕಷ್ಟಗಳೇನು ಇಲ್ಲಿ ಮೀನುಗಾರಿಕೆ ಕಷ್ಟ ಅಂದ್ರೆ ನಮ್ಗೆ ಅಳಿವು ಅಂದ್ರೆ ಸರಿಯಾದ್ರೆ ಯಾವ ಟೈಮಲ್ಲಿ ನಾವು ಹೋಗಿ ಬರಬಹುದು, ನಾವು ಮೀನುಗಾರ ಫಿಶಿಂಗ್ ಮಾಡಿ ಬರಬಹುದು. ನಮ್ಗಂದ್ರೆ ಅಳಿವೆಲ್ಲ ಸ್ವಲ್ಪ ಸಮಸ್ಯೆ ಜಾಸ್ತಿ ಇದೆ. ಅಳಿವೆಲ್ಲಿ ಈಗ ಬ್ರೇಕ್ ವಾಟರ್ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ. ನಮ್ ಬ್ರೇಕ್ ವಾಟರ್ ಸ್ವಲ್ಪ ಸಮಸ್ಯೆ ಇದೆ. ನಮ್ಗೆ ಸಮಸ್ಯೆ ಅಂದ್ರೆ ಜೀವನ ಮಾಡ್ಲಿಕ್ಕೆ ದಾರಿನೇ ಅದೇ. ಈ ಕಡಲಲ್ಲಿ ಹೋಗಿ ನಾವು ಜೀವನ ಮಾಡಬೇಕು. ನಾವು ಮೇಲೆ ಎಲ್ಲಿ ಹೋಗಿ ದುಡಿದೇ ಇದ್ರೆ ಏನು ಸಮಸ್ಯೆ ಆಗುದಿಲ್ಲ. ನಮ್ಗೆ ಹೊರಗೋದ ಮೇಲೆ ಯಾವ ತರ ತುಪ್ಪನಾಗತ್ತೆ ನಮ್ಗೆ ಗೊತ್ತಾಗಲ್ಲ. ಹವಾಮಾನಕ್ಕೆ ಇಲ್ಲಿ ಹೋಗಿ ಕಳಿಸ್ತಾರೆ, ಅದು ಆ ಟೈಮಲ್ಲಿ ನಮ್ಗೆ ಬರೋದಿಲ್ಲ. ಅದು ಹವಾಮಾನ ಗಾಳಿ ಮಳೆ ಬರೋಲ್ಲ, ಯಾವ್ಯಾವ ಟೈಮಲ್ಲಿ ಬರುತ್ತೆ. ನಾವು ಬೆಳಿಗ್ಗೆ ದುಡಿಮೆಗೆ ಫಿಶಿಂಗ್ ಹೋಗುವಾಗ ಗಾಳಿ ಇಲ್ಲ, ಮಳೆ ಇಲ್ಲ, ಏನಿಲ್ಲ. ಸಡನ್ಲಿ ಒಂದು ಅರ್ಧ ಗಂಟೆ ತಾಸಿಗೆ ಸಡನ್ಲಿ ಲಾಂಬರ್ ಬಂತು, ಗಾಳಿ ಬಂತು, ಅದು ಹೆದ್ರಿ ಎಲ್ಲ ದೋಣಿ ವಾಪಸ್ ಬರುವಾಗ ಈ ತರ ಸಮಸ್ಯೆ ಆಗಿದೆ. 3 ಜನ ದೋಣಿ ಮುಗಿಸಿ 3 ಜನ ಹೋಗಿದ್ದಾರೆ. ಒಂದು ಸಂತೋಷ್ ಕರೆ ಈಜಾಡಿ ಕರೆ ಬಂದಿದ್ದಾರೆ. ಈಗ ಮನೆಯವರಿಗೆ ಸ್ವಸ್ಥಾನ ಹೇಳಬೇಕು, ಏನು ಮಾಡೋಕೆಲ್ಲ. ಅದು ಸಮಸ್ಯೆ ಉಳಿತಿದೆ. ಸಮಸ್ಯೆ ನಮಗೆ ಇಲ್ಲಿ ಬಂದರದಲ್ಲಿ ಗಂಗೊಳ್ಳಿ ಅಳಿವೆಯಲ್ಲಿ ಉಳಿತಿದೆ ಸಮಸ್ಯೆ. ಅದೊಂದು ಸರಿ ಆಗಿದ್ರೆ ಒಂದು 300 ಮೀಟರ್ ಕಲ್ಲು ಹಾಕಿದ್ದಾರೆ, ಏನೂ ಸಮಸ್ಯೆ ಆಗುದಿಲ್ಲ. ಎಲ್ಲರೂ ಈಗ ನಾವು ಈಗ ಒಂದು 40 ವರ್ಷ ಆಗಿದೆ, ನಮ್ಮ ಮಕ್ಕಳು ಮರಿ ದುಡಿಮೆ ಮಾಡಬೇಕು. ಈಗ ಬಂದರು ಸರಿ ಇದ್ರೆ ಮಾತ್ರ ಸರಿ ಆಗುತ್ತೆ. ಈಗ ಇಲ್ಲಿ ಈ ತರ ಆಗಿದೆ, ಜಟ್ಟಿ ಆ ತರ ಹಾಳೆ ಬಿದ್ದಿದೆ. ಅದು ಕೇಳೋರು ಯಾರಿಲ್ಲ, ನಮ್ಗೆ ಸಮಸ್ಯೆ ಹೇಳೋರು ಯಾರಿಲ್ಲ.
ಒಟ್ಟಿನಲ್ಲಿ ಮೀನುಗಾರರು ಒಂದು ರೀತಿಯಲ್ಲಿ ದುರಂತವಾಗಿ ಸಾವನ್ನಪ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಏನು ಅಳಿವೆ ಬಾಗಿಲು ಅಂತ ಹೇಳ್ತೇವೆ ಅಥವಾ ಬಂದರಿನಲ್ಲಿ ಹೂಳು ತುಂಬಿರುವಂತದ್ದು. ಸಮುದ್ರಕ್ಕೆ ಹೋದಂತಹ ದೋಣಿಗಳು ಸಮುದ್ರದ ದಡಕ್ಕೆ ಬರೋಕೆ ಕಷ್ಟ ಸಾಧ್ಯ ಆಗ್ತದೆ. ಇದನ್ನೆಲ್ಲ ಮೀನುಗಾರಿಕೆ ಇಲಾಖೆ ಇರಬಹುದು, ಸರ್ಕಾರ ಇರಬಹುದು ಗಮನಿಸಬೇಕು. ಜೊತೆಗೆ ಈ ರೀತಿಯ ಅಪಘಾತಕ್ಕೆ ಮೃತಪಟ್ಟಂತ ಮೀನುಗಾರರಿಗೆ ಪರಿಹಾರ ಕೊಡುವ ಕಡೆಗೂ ಸರ್ಕಾರ ಗಮನ ಹರಿಸಬೇಕು ಅನ್ನುವಂತ ಒತ್ತಾಯವನ್ನ ಸದ್ಯಕ್ಕೆ ಮೀನುಗಾರರು ಮಾಡ್ತಾ ಇದ್ದಾರೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತದ್ದು. ಕಳೆದ ಮೇ 15ಕ್ಕೆ ಮಳೆ ಸ್ಟಾರ್ಟ್ ಆಗಿದೆ. ಆದ್ರೆ ಚಂಡಮಾರುತದ ಪರಿಣಾಮವಾಗಿ ನಿರಂತರವಾಗಿ ಮಳೆ ಆಯಿತು. ಅನಂತರದಲ್ಲಿ ಆಳ ಸಮುದ್ರ ಮೀನುಗಾರಿಕೆಗೆ ಮೀನುಗಾರರು ಇಳಿಬಾರದು ಅನ್ನುವಂತ ಸೂಚನೆ ಇತ್ತು. ಆ ನಂತರದಲ್ಲಿ ಸುಮಾರು 25 ದಿನ ವಿಳಂಬವಾಗಿ ನಾಡದೋಣಿ ಮೀನುಗಾರಿಕೆಗೆ ಅವಕಾಶ ಸಿಕ್ಕಿತು. ಇಂತಹ ಸಂದರ್ಭದಲ್ಲಿ ಮೀನುಗಾರರು ತಮ್ಮ ಹೊಟ್ಟೆಪಾಡಿಗಾಗಿ ಸಮುದ್ರಕ್ಕೆ ಇಳಿಯುವಂತ ಕೆಲಸವನ್ನ ಮಾಡಿದ್ರು. ಒಂದಷ್ಟು ಮೀನುಗಾರಿಕೆ ಆಗ್ತದೆ ಅನ್ನುವಂತ ನಿರೀಕ್ಷೆಯರಿದ್ರು. ಆದ್ರೆ ಸದ್ಯಕ್ಕೆ ಮೀನುಗಾರಿಕೆಗೆ ಇಳಿದಿರುವಂತಹ ಮೀನುಗಾರರು ದೋಣಿ ಮಗುಚಿ ಅವಘಡಕ್ಕೆ ಈಡಾಗಿರುವಂತಹ ಘಟನೆ ಗಂಗೊಳ್ಳಿಯಲ್ಲಿ, ಬೈಂದೂರಿನ ಗಂಗೊಳ್ಳಿಯಲ್ಲಿ ನಡೆದಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಮಲ್ಪೆಯಲ್ಲೂ ಕೂಡ ಉದ್ಯಾವರದ ನಿವಾಸಿ ನೀಲು ಅನ್ನುವರು ದೋಣಿ ಮಗುಚಿ ಸಾವನ್ನಪ್ಪಿದ್ರು. ಈಗ ಗಂಗೊಳ್ಳಿಯಲ್ಲಿ ಜಗದೀಶ್, ಸುರೇಶ್ ಮತ್ತೆ ಲೋಹಿತ್ ಅನ್ನುವರು ಕೂಡ ನಾಪತ್ತೆಯಾಗಿರುವಂತದ್ದು. ಮೀನುಗಾರಿಕೆಗೆ ತೆರಳಿರುವಂತಹ ಸಂದರ್ಭದಲ್ಲಿ ಸಮುದ್ರ ರಫ್ ಆಗಿತ್ತು. ಅದನ್ನು ಗಮನಿಸಿದ ಮೀನುಗಾರರು ಮತ್ತೆ ವಾಪಸ್ ಆಗುವಂತ ಸಂದರ್ಭದಲ್ಲಿ ಈ ಸಮುದ್ರದ ಅಲೆಗಳಿಗೆ ಸಿಕ್ಕಿಕೊಂಡು ಕೊಚ್ಚಿಕೊಂಡು ಹೋಗಿರುವಂತದ್ದು. ಸಂತೋಷ್ ಅನ್ನೋ ಒಬ್ಬ ಮೀನುಗಾರರು ಮಾತ್ರ ಸದ್ಯಕ್ಕೆ ಬಚಾವಾಗಿ ದಡ ಸೇರಿರುವಂತದ್ದು. ಸದ್ಯಕ್ಕೆ ಸಮುದ್ರವನ್ನ ಗಮನಿಸಿದ್ರೆ ಅರಬ್ಬಿ ಸಮುದ್ರ ಸಾಕಷ್ಟು ರಫ್ ಆಗಿದೆ. ನಿರಂತರವಾಗಿ ಮಳೆ ಬೇರೆ ಸುರಿತಾ ಇರುವಂತದ್ದು. ಹಾಗಾಗಿ ಹುಡುಕಾಟದ ಕಾರ್ಯಾಚರಣೆಗೂ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಸ್ಥಳೀಯ ಮೀನುಗಾರರು, ಸ್ಥಳೀಯ ಈಜುಪಟುಗಳು ಸೇರಿಕೊಂಡು ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಯಾಕಂದ್ರೆ ಡ್ರೋನ್ ಬಳಸಿ ಅಥವಾ ಕರಾವಳಿ ಕಾವಲು ಪಡೆಯ ಪೊಲೀಸರು ಅಥವಾ ಸ್ಥಳೀಯ ಮೀನುಗಾರರು ಯಾರೂ ಕೂಡ ಸಮುದ್ರಕ್ಕೆ ಇಳಿದು ಅವರನ್ನ ಹುಡುಕಾಡುವಂತ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲ. ಆದ್ರೂ ಕೂಡ ಮೀನುಗಾರರಿರ್ಬೋದು, ಸ್ಥಳೀಯರಿರ್ಬೋದು, ಎಲ್ಲಾದ್ರೂ ಸಿಗಬಹುದು ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ನಮ್ಮ ಜೊತೆಗೆ ಸಾಕಷ್ಟು ಮೀನುಗಾರರು, ಈಜುಪಟುಗಳು ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಮಾತಾಡಿಸುವ. ಸರ್, ಹೇಗಾಯಿತು ಈ ಘಟನೆ ಮತ್ತೆ ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು? ನಮಸ್ತೆ ಸರ್, ನನ್ನ ಹೆಸರು ದಿನೇಶ್ ಕಾರ್ವಿ ಅಂತ ಮುಳುಗುತ್ತದೆ. ದಿನೇಶ್ ಕಾರ್ವಿ ಅಂತ. ಇವತ್ತು ಬೆಳಗ್ಗೆ ಒಂದು ತುಂಬಾ ದೋಣಿ ಹೋಗ್ತಾ ಇರುವಾಗ ಹೋಗಿದ್ರು. ಬೆಳಗ್ಗೆ 6 ಗಂಟೆಗೆ ಏನು ಇರಲಿಲ್ಲ ಇತ್ತು, ಸಮುದ್ರ ಸ್ವಲ್ಪ ಡೌನ್ ಆಗಿತ್ತು. ಅಲ್ಲಿ ಹೋಗಿ ಎರಗ್ಗೆ ಪಡ್ಡಾಯಿ ಹೋಗಿ ಒಂದು ಅರ್ಧ ಗಂಟೆ ಒಳಗೆ ತನಕ ಒಂಥರ ಭೂಕಂಪ ಆದಾಗ ಆಯ್ತು. ಅತ್ತ ಲಾಂಬಾರು, ಗಾಳಿ ಗೀಳಿ ಎಲ್ಲ ಸಿಕ್ಕಾಪಟ್ಟೆ ಬಂತು. ಒಂದು ಸ್ವಲ್ಪ ದೋಣಿ ಅಲ್ಲಿ ಮಡಿ ಅಂತೇಳಿ ಇದೆ, ಆ ಊರಲ್ಲಿ ಪಾಸ್ ಆದ್ರು. ಮತ್ತೊಂದು ಸ್ವಲ್ಪ ದೋಣಿ ಈ ಕಡೆ ಬರುವಾಗ ಅದರಲ್ಲಿ 2 ದೋಣಿ ಪಾಸ್ ಆಗಿ ಬಂತು. ಒಂದು ದೋಣಿ ಮಾತ್ರ ಬರ್ತಾ ಇರುವಾಗ ಇಂಜೇನು ದೋಣಿ ಪಲ್ಟಿ ಬಿದ್ದು 3 ಜನ ಡೆತ್ ಆದ್ರು ಸರ್. ಅದರಲ್ಲಿ ಒಬ್ಬ ಮಾತ್ರ ಬದುಕೊಂಡ. ಯಾಕಂತ ಹೇಳಿದ್ರೆ ಅದ್ರ ಸಿಕ್ಕಾಪಟ್ಟೆ ರಫ್ ಇರುವುದರಿಂದ ನಮ್ಗೆ ಈ ಕಡೆ ಬರ್ಲಿಕ್ಕೆ ಆಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಎಲ್ಲ ಹೇಳಿದ್ರು ಲೈಫ್ ಜಾಕೆಟ್ ಒಂದು ಹಾಕೊಳ್ಬೇಕು, ತುಂಬಾ ಜನರದ್ದು ಪ್ರಾಣ ಹೋಗ್ತದೆ ಈ ಸಮುದ್ರದಲ್ಲಿ ಅಂತ ಹೇಳಿದ್ರೆ ಯಾವಾಗ ಹೋಗ್ತದೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ. ನಾನು ಒಬ್ಬ ಮೀನುಗಾರನಾಗಿ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ತುಂಬಾ ಇದು ಮಾಡಿದೀವಿ ನಾವು. ಯಾಕಂದ್ರೆ ನಾನು ಸುಮಾರು ಒಂದು ಶವ ಒಂದು 400, 500, 600 ಶವ ಎತ್ತಿ ಮೇಲೆ ತೆಗ್ದಿದ್ದೀನಿ ಸರ್. ಎಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ. ಇವತ್ತು ನಮ್ಮೂರಲ್ಲಿ ಈ ತರ ಆಗಿದೆ, ನಮ್ಮ ಹತ್ರ ಏನ್ ಮಾಡ್ಲಿಕ್ಕಾಗ್ಲಿಲ್ಲ ಅಂತೇಳಿ ನಮ್ಗೊಂಥರ ಬೇಜಾರಾಗ್ತಾ ಇದೆ, ತುಂಬಾ ಮನಸ್ಸಿಗೆ ನೋವು ಆಗ್ತಾ ಇದೆ ಸರ್. ಉಡುಪಿಯ ಪ್ರಮುಖ ಬಂದರು ಇದು ನಾಡದೋಣಿ ಮೀನುಗಾರಿಕೆಗೆ. ಇಲ್ಲಿ ಸಾವಿರಾರು ನಾಡದೋಣಿ ಮೀನುಗಾರರು ಕೆಲಸವನ್ನ ಮಾಡ್ತಾರೆ, ಮೀನುಗಾರಿಕೆಯಲ್ಲಿ ತೊಡಗಿರುವಂತವರಿದ್ದಾರೆ. ಸರ್, ಏನು ಪ್ರಮುಖವಾಗಿರುವಂತಹ ಕಷ್ಟಗಳೇನು ಇಲ್ಲಿ ಮೀನುಗಾರಿಕೆ ಕಷ್ಟ ಅಂದ್ರೆ ನಮ್ಗೆ ಅಳಿವೆ ಒಂದು ಸರಿಯಾದರೆ ಯಾವ ಟೈಮಲ್ಲಿ ನಾವು ಹೋಗಿ ಬರಬಹುದು, ನಾವು ಮೀನುಗಾರ ಫಿಶಿಂಗ್ ಮಾಡಿ ಬರಬಹುದು. ನಮ್ಗಂದ್ರೆ ಅಳಿವೆಯಲ್ಲಿ ಸ್ವಲ್ಪ ಸಮಸ್ಯೆ ಜಾಸ್ತಿ ಇದೆ. ಅಳಿವೆಯಲ್ಲಿ ಈಗ ಬ್ರೇಕ್ ವಾಟರ್ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ. ನಮ್ ಬ್ರೇಕ್ ವಾಟರ್ ಸ್ವಲ್ಪ ಸಮಸ್ಯೆ ಇದೆ. ನಮ್ಗೆ ಸಮಸ್ಯೆ ಅಂದ್ರೆ ಜೀವನ ಮಾಡ್ಲಿಕ್ಕೆ ದಾರಿನೇ ಅದೇ. ಈ ಕಡಲಲ್ಲಿ ಹೋಗಿ ನಾವು ಜೀವನ ಮಾಡಬೇಕು. ನಾವು ಮೇಲೆ ಎಲ್ಲ ಹೋಗಿ ದುಡಿದೇ ಇದ್ರೆ ಏನು ಸಮಸ್ಯೆ ಆಗುದಿಲ್ಲ. ನಮ್ಗೆ ಹೊರಗೋದ ಮೇಲೆ ಯಾವ ತರ ತುಪ್ಪನಾಗತ್ತೆ ನಮ್ಗೆ ಗೊತ್ತಾಗಲ್ಲ. ಹವಾಮಾನಕ್ಕೆ ಇಲ್ಲಿಗೆ ಕಳಿಸ್ತಾರೆ, ಅದು ಆ ಟೈಮಲ್ಲಿ ನಮ್ಗೆ ಬರೋದಿಲ್ಲ. ಅದು ಹವಾಮಾನ ಗಾಳಿ ಮಳೆ ಬರೋಲ್ಲ, ಯಾವ್ಯಾವ ಟೈಮಲ್ಲಿ ಬರುತ್ತೆ. ನಾವು ಬೆಳಿಗ್ಗೆ ದುಡಿಮೆಗೆ ಫಿಶಿಂಗ್ ಹೋಗುವಾಗ ಗಾಳಿ ಇಲ್ಲ, ಮಳೆ ಇಲ್ಲ, ಏನಿಲ್ಲ. ಸಡನ್ಲಿ ಒಂದು ಅರ್ಧ ಗಂಟೆ ತಾಸಿಗೆ ಸಡನ್ಲಿ ಲಾಂಬರ್ ಬಂತು, ಗಾಳಿ ಬಂತು, ಅದು ಹೆದ್ರಿ ಎಲ್ಲ ದೋಣಿ ವಾಪಸ್ ಬರುವಾಗ ಈ ತರ ಸಮಸ್ಯೆ ಆಗಿದೆ. 3 ಜನ ದೋಣಿ ಮುಗಿಸಿ 3 ಜನ ಹೋಗಿದ್ದಾರೆ. ಒಂದು ಸಂತೋಷ್ ಕರೆ ಈಜಾಡಿ ಕರೆ ಬಂದಿದ್ದಾರೆ. ಈಗ ಮನೆಯವರಿಗೆ ಸಾವಧಾನ ಹೇಳಬೇಕು, ಏನು ಮಾಡೋಕೆಲ್ಲ. ಅದು ಸಮಸ್ಯೆ ಉಳಿತಿದೆ. ಸಮಸ್ಯೆ ನಮಗೆ ಇಲ್ಲಿ ಬಂದರದಲ್ಲಿ ಗಂಗೊಳ್ಳಿ ಅಳಿವೆಯಲ್ಲಿ ಉಳಿತಿದೆ ಸಮಸ್ಯೆ. ಅದೊಂದು ಸರಿ ಆಗಿದ್ರೆ ಒಂದು 300 ಮೀಟರ್ ಕಲ್ಲು ಹಾಕಿದ್ದಾರೆ, ಏನೂ ಸಮಸ್ಯೆ ಆಗುದಿಲ್ಲ. ಎಲ್ಲರೂ ಈಗ ನಾವು ಈಗ ಒಂದು 40 ವರ್ಷ ಆಗಿದೆ, ನಮ್ಮ ಮಕ್ಕಳು ಮರಿ ದುಡಿಮೆ ಮಾಡಬೇಕು. ಈಗ ಬಂದರು ಸರಿ ಇದ್ರೆ ಮಾತ್ರ ಸರಿ ಆಗುತ್ತೆ. ಈಗ ಇಲ್ಲಿ ಈ ತರ ಆಗಿದೆ, ಜಟ್ಟಿ ಆ ತರ ಹಾಳೆ ಬಿದ್ದಿದೆ.